ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ ನಾನು ಅದು ಅಭ್ಯಾಸ ಏನು ಮಾಡೋದು ಹೋಗೋದಿಲ್ಲ ಅನ್ಸುತ್ತೆ. ಹಾಗಂತ ಹೇಳ್ತಾ ಹ್ಮ್ ಅದೇ ಅನ್ಕೊಂತ ಇದ್ದೀರಾ ಇದೇನಪ್ಪ ತಿರ್ಗಾ ಮತ್ತೆ ಯಾವ ಕತೆ ಹೇಳಕ್ ಕೂತ್ಕೊಂಡ್ರು ಅಂತ ಇದ್ದೀರಾ? ಹಂಗೇನಿಲ್ಲ. ಆ ಕತೆನೇ, ಹೌದು ಕತೆನೇ. ಹೇಳ್ತೀನಿ ಕೇಳ್ತೀರಾ? ಹಾ, ಸ್ಟೋರಿ ಹೇಳ್ತೀನಿ. ಏನು ಸ್ಟೋರಿ ಅಂದರೆ, ಗ್ಲೋಬಲ್ ಕನ್ನಡಿಗ ಮತ್ತು ಡಾಕ್ಟರ್ ಬ್ರೋ, ಆಮೇಲೆ ಫ್ಲೈಯಿಂಗ್ ಪಾಸ್ಪೋರ್ಟ್, ಇವ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಯಾಕೆಂದರೆ ನೋಡಿ, ಎಷ್ಟು ವರ್ಷದಿಂದ ನಾನು ಅವ್ರ ಚಾನಲ್ಗಳನ್ನ ನೋಡ್ತಾ ಇದ್ದೀನಿ ಅಂದರೆ 2023ನೇ ಇಸ್ವಿಯಿಂದ ಅವ್ರ ಚಾನಲ್ಲು 3 ಜನದ್ದು ನಾನು ನೋಡ್ತಾ ಇದ್ದೀನಿ ವೀಡಿಯೋಸ್ನೆಲ್ಲ. ಆದರೆ ಯಾವತ್ತೂ ನಾನು ಅವ್ರ ಬಗ್ಗೆ ಮಾತಾಡಿಲ್ಲ. ಯಾಕಂದರೆ ಮಾತಾಡೋಕ್ಕೆ ಅಂಥ ಟಾಪಿಕ್ ನನಗೇನು ಸಿಕ್ಕಿಲ್ಲ. ಒಟ್ನಲ್ಲಿ ನನಗೆ ಖುಷಿ ಇತ್ತು. ಆ, ಹಾಗೇ ಇದ್ದೆ. ಇವತ್ತು ಯಾಕೆ ಮಾತಾಡಕ್ಕೆ ಬಂದಿದ್ದೀನಿ ಅನ್ನೋದಾದರೆ, ತುಂಬ ಬೇಜಾರಾಗಿದೆ. ಯಾಕೆ ಗೊತ್ತಾ? ನಿಮಗೆ ಗೊತ್ತು, ನನಗೆ ಹುಷಾರಿಲ್ಲ, ಹುಷಾರು ತಪ್ತಾ ಇರ್ತೀನಿ ಆವಾಗವಾಗ ಅನ್ನೋದೆಲ್ಲ ನಿಮಗೆ ಗೊತ್ತಿದೆ. ನೀವು ಅದಕ್ಕೆ ನನ್ನ ತುಂಬ ಕೇರ್ ಮಾಡಿದ್ದೀರಾ ಮತ್ತು ಆರೋಗ್ಯನ ವಿಚಾರಿಸ್ಕೊಂಡಿದ್ದೀರಾ. ಅದರಿಂದಾಗಿ ಇದ್ರ ಬಗ್ಗೆ ಏನು ನಾನು ವಿಶೇಷವಾಗಿ ಹೇಳೋದು ಬೇಕಾಗಿಲ್ಲ. ನಂಗೆ ಹುಷಾರಿಲ್ಲ ಅನ್ನೋದು ಗೊತ್ತಲ್ವಾ. ನನಗೆ ಆ ಟೈಮಲ್ಲಿ ನನಗೆ ಊಟ ಎಲ್ಲ ಸೇರ್ತಾ ಇರಲಿಲ್ಲ. ಆವಾಗ ಊಟ ಮಾಡೋ ಟೈಮಲ್ಲಿ ನಾನು 2023 ಆವಾಗೆಲ್ಲ ಚೆನ್ನಾಗಿದ್ದೆ. ಒಂದು 2 ವರ್ಷದಿಂದ ಸ್ವಲ್ಪ ಓವರ್ ಆಗಿತ್ತು ಆ ಟೈಮಲ್ಲಿ. ನಂಗೆ ಊಟ ಸೇರಲ್ಲ ಅಂತ ಹೇಳ್ತಾ ಇದ್ನಲ್ಲ, ನಿಮ್ಗೇನು ಊಟ ಸೇರಲ್ಲ, ವಾಮಿಟ್ ಬರೋಂಗಾಗುತ್ತೆ, ನಂಗೆ ಒಂಥರ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ನಲ್ಲ. ಹಂಗೆ ಆ ಟೈಮಲ್ಲಿ, ಊಟ ಮಾಡೋ ಟೈಮಲ್ಲಿ, ಅದು ಮಧ್ಯಾಹ್ನನೇ ಆಗಿರ್ಬೋದು, ಇಲ್ಲ ಇದೇ ಆಗಿರ್ಬೋದು, ನೈಟ್ ಹೊತ್ತು ಆಗಿರ್ಬೋದು, ಊಟ ಮಾಡೋ ಟೈಮಲ್ಲಿ ಅವ್ರ ಚಾನಲ್ ಹಾಕ್ಕೊಂಡು ಕುತ್ಕೊಂಡು ಊಟ ಮಾಡ್ತಿದ್ದೆ. ನನ್ನ ಊಟ ಮಾಡುವಾಗ ಜೊತೆಲಿ ಇದ್ದವರು ಇವ್ರು 3 ಜನ. ಇನ್ನು ಇವಾಗ ಬೇರೆಯವ್ರನ್ನೆಲ್ಲ ಎಡಿಟ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ವೀಡಿಯೋಸ್ ಎಲ್ಲ ಇವ್ರದ್ದೆಲ್ಲ ಕಮ್ಮಿ ಆಯಿತು. ಡಾಕ್ಟರ್ ಬ್ರೋ ಅಂತೂ ಎಷ್ಟು 6 ತಿಂಗಳಿಗೊಂದ್ಸಲಿನೋ 3 ತಿಂಗಳಿಗೊಂದ್ಸಲಿನೋ ಹಂಗೆ ವೀಡಿಯೋ ಹಾಕ್ತಾ ಇದ್ದಾರೆ. ಬೇಜಾರಾಗ್ತಾಯಿದೆ. ಪ್ಲೀಸ್ ಡಾಕ್ಟರ್ ಬ್ರೋ, ತಿಂಗಳಿಗೊಂದ್ಸಲಿ ಆದರೂ ವೀಡಿಯೋ ಹಾಕಿ ಅಟ್ಲೀಸ್ಟು. ಹಂಗೆ 3 ತಿಂಗಳು 6 ತಿಂಗಳು ಟೈಮ್ ಹಂಗೆಲ್ಲ ತೊಗೊಳ್ಬೇಡಿ, ಹಾಕಿ. ಮತ್ತು ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರು ಓಕೆ, 1 ವಾರಕ್ಕೆ ಹಾಕ್ತಾರೆ. ಏನಾರು ಜಾಗಗಳಿಗೆ ಹೋದಾಗ 1 ದಿನ ಬಿಟ್ಟು 1 ದಿನ, ಇಲ್ಲ 3 ದಿನ ಬಿಟ್ಟು 1 ದಿನ, ಇಲ್ಲ 2 ದಿನ ಬಿಟ್ಟು 1 ದಿನ ಹಂಗೆ ವಿಡಿಯೋ ಹಾಕ್ತಾರೆ. ಮತ್ತು ಗ್ಲೋಬಲ್ ಕನ್ನಡಿಗ ಅವರು 2 ದಿನ ಬಿಟ್ಟು ಒಂದು ವಿಡಿಯೋ ಹಾಕ್ತಾರೆ. ಇಲ್ಲಾಂದರೆ ಜಾಸ್ತಿ ಲೆಂತಿ ಇತ್ತು ಅಂದರೆ 1 ದಿನ ಬಿಟ್ಟು, ಅಂದರೆ ಜಾಸ್ತಿ ಅವ್ರ ಕಂಟೆಂಟ್ ಇತ್ತು ಅಂದರೆ 1 ದಿನ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ವಿಡಿಯೋ ಹಂಗೆ ಹಾಕ್ತಾರೆ. ಹಂಗೆ ಊಟ ಮಾಡೋ ಟೈಮಲ್ಲಿ ನಾನು ಇವ್ರದ್ದೆಲ್ಲ ವೀಡಿಯೋ ನೋಡಿಕೊಂಡೆ ನಾನು ಊಟ ಮಾಡೋದು. ಊಟ ಏನೋ ಅಲ್ಪ ಸ್ವಲ್ಪ ನನಗೆ ಊಟ ಹೋಗ್ತಿತ್ತು ನೋಡಿಕೊಂಡು. ಮತ್ತು ಇವ್ರ ವೀಡಿಯೋಸ್ನೆಲ್ಲ ನಾನು ಬೆಕ್ಕಾಂಬಿಟ್ಟು ಹಂಗೆ ನೋಡಲ್ಲ. ಅಂದರೆ ಈಗ ತಿರ್ಗಾಡ್ಕೊಂಡು ನೋಡೋದು, ಅಡುಗೆ ಮನೆಯಿಂದ ಹೆಂಗೆ ಬಗ್ಗೆ ನೋಡೋದು, ಆಮೇಲೆ ಎಲ್ಲೋ ಟಿ ವಿ ಹಾಕ್ಬಿಟ್ಟು ಎಲ್ಲೋ ಕೇಳಿಸ್ಕೊಂಡು ವೀಡಿಯೋ ನೋಡೋದು, ಹಂಗಲ್ಲ. ನಾನು ಅವ್ರ 3 ಚಾನಲ್ ಅವರು ವೀಡಿಯೋನ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತೀನಿ. ಪ್ರತಿಯೊಂದು ಅಲ್ಲೇ ನಾನಿದ್ದೀನಿ ಅನ್ನೋ ಒಂದು ಫೀಲಲ್ಲಿ, ಆ ಪ್ಲೇಸಲ್ಲಿ ನಾನಿದ್ದೀನಿ ಅನ್ನೋ ಫೀಲಲ್ಲಿ ನಾನು ವೀಡಿಯೋಸ್ ನೋಡೋದು. ಪ್ರತಿಯೊಂದು ಮಾತು ನನಗೆ ಕೇಳಿಸ್ಬೇಕು. ಅಕಸ್ಮಾತ್ ಒಂದು ಮಾತು ಏನಾರು ಹೆಚ್ಚು ಕಮ್ಮಿ ಮುಂದಕ್ಕೆ ಮೂವ್ ಆಯಿತು ಅಂದರೆ ತಿರ್ಗಾ ಹಿಂದಕ್ಕೆ ಹಾಕ್ತೀನಿ. ನಮ್ಮ ಮನೇಲಿ ಏನಂತಾರೆ ಗೊತ್ತಲ್ಲಣ್ಣ, ಅಪ್ಪ ಇವಳ ಜೊತೆ ಕೂತ್ಕೊಂಡ್ರೆ ರಿವೈಂಡ್ ಮಾಡಿ 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 ಆಗ್ತಾಳಮ್ಮ, ಇವಳು ಸರಿ ಇಲ್ಲಮ್ಮ, ಬೇಡಮ್ಮ ಇವಳ ಜೊತೆ ನೋಡೋದು ಅಂತಾರೆ. ಹಂಗೆ ಒಂದು ಮಾತು, ಒಂದು ಪದ ಮಿಸ್ ಆದ್ರೂ ಹಿಂದಕ್ಕೆ ಹೋಗ್ಬಿಟ್ಟು ಮತ್ತೆ ರಿಟರ್ನ್ ನೋಡ್ತೀನಿ. ಆ ರೀತಿ ನಾನು. ಮತ್ತು ನನಗೇನು ಅರ್ಜೆನ್ಸಿ ಅಂದರೆ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇರ್ತಾರೆ ನೋಡ್ಕೊಳ್ಳಿ, ನಾನು ಫಾಸ್ ಮಾಡಿಬಿಟ್ಟು ಹೋಗ್ತೀನಿ. ನೀನು ನೋಡಲ್ಲ ಅಂದರೆ ನಾವು ನೋಡಬಾರ್ದಾ, ಪ್ಲೇ ಮಾಡಿಬಿಟ್ಟು ಹೋಗು ಅಂದರೆ ಇಲ್ಲ ಆಮೇಲೆ ರಿವೈಂಡ್ ಮಾಡಬೇಕಾಗುತ್ತೆ ನೋಡಿ ಅಂತ ಎದುರಿಸ್ತೀನಿ. ಹಾಗೆ ನಮ್ಮ ತಮ್ಮ ಅಂತೂ ಇದ್ರ ಬಗ್ಗೆ ಅಂತೂ ಇದು ಮಾಡ್ತಾನೆ, ರೇಗಿಸ್ತಾನೆ. ಅಪ್ಪ ಕೋಪನೂ ಮಾಡ್ಕೊತಾನೆ, ಇವಳ ಜೊತೆ ಮಾತ್ರ ನಾನು ಯಾವ ಫಿಲಮು ನೋಡಲ್ಲ, ಯಾವ ಇದು ನೋಡೋಣ ಅಂತ ಹೇಳ್ತಾನೆ. ಹಂಗೆ ನಾನು ಅವ್ರ ವಿಡಿಯೋ ನೋಡಿಕೊಂಡು ಹೊಟ್ಟೆ ತುಂಬಿಸ್ಕೊತಾ ಇದ್ದೆ. ಈಗ ಯಾಕೆ ಈ ಮಾತು ಬಂತು ಅಂದರೆ, ಇವ್ರದ್ದು ಡಾಕ್ಟರ್ ಬ್ರೋ ಅಂತೂ ಇಲ್ಲ, ಇದ್ರದ್ದು ಹಾಕಿದ್ರು, ಕರ್ನಾಟಕದದ್ದೇ ಹಾಕಿದ್ರು. ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರು ಒಂದು 7 ಡೇಸ್ ಆಗೋಗಿತ್ತು. ಹಂಗೆ
ಗ್ಲೋಬಲ್ ಕನ್ನಡಿಗ ಅವ್ರದ್ದು ಅದೊಂದೇ ಬ್ಯಾಲೆನ್ಸ್ ಇದ್ದಿದ್ದು, ಅವ್ರು ನೋಡ್ತಾ ಇದ್ದೀನಿ. ಈ ನಡುವೆ ಯಪ್ಪ, ನಾನು ಅವ್ರ ಚಾನಲ್ ನೋಡೋಕ್ಕೆ ನನ್ನ ಕೈಲಾಗ್ತಾ ಇಲ್ಲ. ಯಾಕಂತೀರಾ? ಇಂಡೋನೇಷ್ಯಾಗೆ ಹೋಗಿದ್ದಾರೆ. ಸತ್ಯಣ್ಣದ್ದು ವಿಡಿಯೋಸು, ಯಪ್ಪ ದೇವ್ರೆ. ಅಲ್ಲ, ನೀವೇ ಹೇಳಿ. ನಾನು ಮೊದಲಾಗೆ ಊಟ ಮಾಡೋ ಟೈಮ್ನಲ್ಲಿ ಗ್ಲೋಬಲ್ ಕನ್ನಡಿಗ ಅವ್ರದ್ದು ವಿಡಿಯೋ ನೋಡೋಳು ಹೆಂಗಾಗುತ್ತೆ ಊಟ ಮಾಡೋ ಟೈಮಲ್ಲಿ ನೋಡಿದ್ರೆ. ಅದು ಇಂಡೋನೇಷ್ಯಾದಲ್ಲಿ ಯಾವ ರೀತಿ ಅಂದರೆ, ಸತ್ತೋಗಿರೋರ್ನ 2 ವರ್ಷ 3 ವರ್ಷ ಮನೇಲಿ ಇಟ್ಕೊಂಡಿರ್ತಾರಂತೆ. ಯಪ್ಪ ಶಿವ, ಅವ್ರಿಗೆಲ್ಲ ಒಂದೊಂದು ಬಾಕ್ಸಲ್ಲಿ ಹಾಕ್ತಾರೆ. ರೀಸೆಂಟ್ ಯಾವುದೋ ಊಟ ಟೈಮಲ್ಲಿ ಬೇರೆ ಕುತ್ಕೊಂಡ್ಬಿಟ್ಟಿದ್ದೀನಿ, ನೋಡಿದೆ, ಯಪ್ಪ ಅಂದ್ಬಿಟ್ಟು ಇದು ಮಾಡಿಬಿಟ್ಟೆ, ಸ್ಟಾಕ್ ಮಾಡಿಬಿಟ್ಟೆ. ಅದು ಅದನ್ನು ಅವ್ರದ್ದು ಹಳೆ ಬಟ್ಟೆ, ವರ್ಷಕ್ಕೊಂದ್ಸಲಿ ಹಳೆ ಬಟ್ಟೆ ತೆಗೆದ್ಬಿಟ್ಟು ಹೊಸ ಬಟ್ಟೆ ಹಾಕ್ತಾರಂತೆ. ಹಿಂಗೆ ಉಂಟಾ? ಈ ರೀತಿ ಸಂಪ್ರದಾಯ ಇದೆಯಾ? ನನ್ಗೆ ನಿಜ ಆಶ್ಚರ್ಯ ಆಗುತ್ತೆ. ಮತ್ತು ದೆವ್ವ ಭೂತ ಅದೆಲ್ಲ ಸುಳ್ಳ? ಮತ್ತು ಇವರೆಲ್ಲ ಇಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಇದು ಏನೋ ಹೆಣನ ಹಿಂಗೆ ಹಲ್ಗಾಡಿಸಿದ್ರೆ, ಇದು ಮಾಡಿದ್ರೆ ಡೆಡ್ ಬಾಡಿಗಳನ್ನ ಅದು ಆತ್ಮ ಆಗುತ್ತೆ, ಇದಾಗುತ್ತೆ, ಮತ್ತು ದೆವ್ವ ಮೆಟ್ಕೊಳುತ್ತೆ ಅಂತೆಲ್ಲ ಹೇಳ್ತಾರಲ್ಲ, ಅದೆಲ್ಲ ಸುಳ್ಳ ಹಂಗಾದ್ರೆ? ಇಲ್ಲಿ ಮೋಕ್ಷ, ಅವ್ರಿಗೆ ಇದು ಮಾಡಬಾರ್ದು, ಡಿಸ್ಟರ್ಬ್ ಮಾಡಬಾರ್ದು, ಮೋಕ್ಷವಾಗಿ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅನ್ನೋದೆಲ್ಲ ಇದೆ ಅಲ್ವಾ? ಅವರು ವರ್ಷಕ್ಕೊಂದ್ಸಲಿ ಕೆದಕ್ತಾನೆ ಇರ್ತಾರೆ ಬಾಡಿಗಳನ್ನ. ಹೆಂಗದು? ಬಾಡಿ ಕೆದಕ್ತಾ ಇದ್ರೆ ಅದಕ್ಕೆ ನೆಮ್ಮದಿಯಾಗಿ ನಿದ್ದೆ ಮಾಡೋಕ್ಕೆ ಬಿಡಲ್ವಲ್ಲ ಇವರು? ವರ್ಷಕ್ಕೊಂದ್ಸಲಿ ತೆಗಿತಾನೆ ಇರ್ತಾರಲ್ಲ, ಅದಕ್ಕೆ ನೆಮ್ಮದಿ ಅಂತ ಬಿಡ್ವಾ? ಇಲ್ಲಿ ನಮ್ಗೆ ನೆಮ್ಮದಿ ಕೊಡಬೇಕು ಅಂತೀವಲ್ವಾ? ಇದ್ದಾಗಂತೂ ನೆಮ್ಮದಿ ಕೊಟ್ಟಿಲ್ಲ, ಅಟ್ಲೀಸ್ಟ್ ಈಗಾದರೂ ನೆಮ್ಮದಿ ಕೊಟ್ರಪ್ಪ ಅಂತ ಹೇಳ್ತೀವಲ್ವಾ? ಹಂಗೆ ಅದು ಹೆಂಗೆ ಸಾಧ್ಯ? ಯಪ್ಪ 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 ಯಪ್ಪ. ಫಸ್ಟ್ ಟೈಮು ನಾನು ಹಾಕೊಂಡವಳು ಪ್ಲೇ ಮಾಡಿದೆ. ಓ, ಇದನ್ನ ಊಟ ಟೈಮಲ್ಲಿ ನೋಡೋಕ್ಕಾಗಲ್ಲಪ್ಪ, ಜಸ್ಟ್ ಕೇಳಿಸ್ಕೊತೀನಿ ಅಂದ್ಬಿಟ್ಟು ಟಿ ವಿ ಆನ್ ಮಾಡಿಬಿಟ್ಟು ನಾನು ಚಪಾತಿ ಒತ್ತಕ್ಕೆ ಹೋದೆ. ಕೇಳಿಸ್ಕೊತಾ ಇದ್ದೆ ಅಷ್ಟೇನೆ, ಅವ್ರ ಮಾತನ್ನ ಕೇಳಿಸ್ಕೊತಾ ಇದ್ದೆ. ನೋಡಲಿಲ್ಲ, ಆ ಒಂದು ಎಪಿಸೋಡ್ ಪೂರ್ತಿ ನೋಡಿಲ್ಲ. ಈಗೀಗ ಏನೋ ಹುಷಾರು ತಪ್ಪಿದ್ದಾರೆ, ಅಡ್ಮಿಟ್ ಬೇರೆ ಆಗಿದ್ರು, ಡ್ರಿಪ್ಸ್ ಬೇರೆ ಹಾಕಿಸ್ಕೊಂಡಿದ್ದಾರೆ. ಅದು ನೋಡಿಲ್ಲ ಎಪಿಸೋಡ್ ಇನ್ನೂ. ನೋಡೋಣ, ಯಾಕಂದರೆ ಅದೆಲ್ಲ ಅಮೃತ ಇದ್ದಂಗೆ. ನನಗೆ ಅಮೃತ ಇದ್ದಂಗೆ ಚುಚುರೆ ನೋಡ್ಕೊಂಡು ತಿನ್ಕೊಂಡು, ಈ ಮಕ್ಕಳು ಸ್ವೀಟ್ ಕೊಟ್ಟರೆ ಸ್ವಲ್ಪ ಕಚ್ಕೊಂಡು ಹಂಗೆ ಇಟ್ಕೊಂಡಿರ್ತಾರಲ್ಲ, ಆ ರೀತಿ ನಾನು ಹಂಗೆ ಇಟ್ಕೊಂಡಿರ್ತೀನಿ. ಹಂಗೆ ಸ್ವಲ್ಪ ನೋಡಿದೆ, ನೋಡೋಕ್ಕಾಗಿಲ್ಲ. ಆದರೆ ಊಟ ಟೈಮಲ್ಲಿ ನೋಡಬಾರ್ದು. ಈಗ ಏನೋ ಅದು ತೋರಿಸ್ತಾ ಇಲ್ಲ, ಅದು ಎಂಡ್ ಮಾಡಿದ್ದಾರೆ. ಆ ಎಪಿಸೋಡ್ ಬಿಟ್ಟೆ ನಾನು. ಅರ್ಧಕ್ಕೆ ಕಟ್ ಮಾಡಿಬಿಟ್ಟು ಕೇಳಿಸ್ಕೊಂಡು ಮತ್ತೆ ಪ್ಲಸ್ ನೋಡೂ ಇಲ್ಲ, ಆಚೆ ಬಂದ್ಬಿಟ್ಟಿದ್ದೀನಿ ನಾನು. ಈಗ ಇದ್ರದ್ದು ಎಪಿಸೋಡ್ ನೋಡ್ತೀನಿ ಈಗ. ಹಂಗೆ ಇದ್ರ ಬಗ್ಗೆ ಮಾತಾಡೋಣ ಅಂತ ಬಂದೆ. ನಾನು ಊಟ ಮಾಡಬೇಕಾದ್ರೆ ಜೊತೆಯಲ್ಲಿ ಇದ್ದವರ ವಿಡಿಯೋ ನೋಡೋಕ್ಕಾಗಿಲ್ವಲ್ಲ ಅಂತ ಬೇಜಾರಾಗೋಯ್ತು. ನಾನು ಗ್ಲೋಬಲ್ ಕನ್ನಡಿಗ ಅವ್ರದ್ದು ಮತ್ತು ಇನ್ನೊಂದು ವಿಚಾರ ಹೇಳ್ತೀನಿ. ಇವರು ಮೂರು ಜನದ್ದು ಸ್ಟಾರ್ಟಿಂಗ್ ನನಗೆ ಯಾವಾಗ ನಮ್ಮ ಮಕ್ಕಳು ನನ್ನ ತಮ್ಮ ಹಾಕೊಟ್ನೋ ಅವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಹಿಂದಿನ ವಿಡಿಯೋ ಎಲ್ಲ ನೋಡಿದ್ದೀನಿ, ಹಳೇ ವಿಡಿಯೋಸ್ ಎಲ್ಲ ಪೂರ್ತಿ ನೋಡಿದ್ದೀನಿ. ಇವ್ರು 3 ಜನದ್ದು ಒಂದು ಎಪಿಸೋಡ್ ಒಂದು ವಿಡಿಯೋ ಸಹ ನಾನು ಬಿಟ್ಟಿಲ್ಲ. ಎಲ್ಲ ವಿಡಿಯೋನು ಕಂಪ್ಲೀಟಾಗಿ ನೋಡಿದ್ದೀನಿ. ಇರಿ, ಯಾವುದೋ ಕಾಲ್ ಬರ್ತಾ ಇದೆ. ಓಕೆ, ಮಾತಾಡಿದ್ದಾಯಿತು. ಎಲ್ಲಿಗೆ ಬಿಟ್ಟೆ? ಮಧ್ಯದಲ್ಲಿ ಈ ಥರ ಡಿಸ್ಟರ್ಬ್ ಆಗಿಬಿಟ್ರೆ ಮಾತಾಡಿದ್ದೆಲ್ಲ ಮರ್ತೋಯ್ತು. ಹಂಗೆ ಒಂದು ಎಪಿಸೋಡು ಸಹ ನಾನು ಬಿಟ್ಟಿಲ್ಲ. 3 ಜನದ್ದು ಹಳೇದೆಲ್ಲ ನೋಡ್ಕೊಂಬಂದಿದ್ದೀನಿ. ಪ್ರತಿಯೊಬ್ರದ್ದು 3 ಜನದ್ದು ಅಷ್ಟೇ ನೋಡಿದ್ದೀನಿ. ನಂಗೆ ತುಂಬ ಇಷ್ಟ, ಅವ್ರು 3 ಜನ ಅಂದರೆ ನಂಗೆ ತುಂಬ ಇಷ್ಟ. ಹಂಗೆ ಒಂದು ಎಪಿಸೋಡ್ ಬಿಡದೆ ಇರೋಳು ಇಂಡೋನೇಷ್ಯಾದಲ್ಲಿ 2 ಎಪಿಸೋಡ್ ಬಿಟ್ಟಿದ್ದೀನಿ. ನಾನು ಸರಿಯಾಗಿ ನೋಡೇ ಇಲ್ಲ. 2 ಎಪಿಸೋಡ್ ಅದೇ ಇದು ಬಿಟ್ಟಿರೋದು. ಹಂಗೆ ಅವ್ರ ಜರ್ನಿ ಚೆನ್ನಾಗಿರಲಿ, ಇನ್ನೂ ಹೆಚ್ಚೆಚ್ಚು ವಿಡಿಯೋಸ್ ಮಾಡಲಿ, ಮತ್ತು ನಮಗೆ ಹೆಚ್ಚೆಚ್ಚು ಪ್ರಪಂಚ ದರ್ಶನ ಮಾಡಿಸ್ಲಿ. ನಾವಂತೂ ಹೋಗೋಕ್ಕಾಗಲ್ಲ, ಹೋದರೆ 1-2 ಕಡೆ ಹೋಗ್ಬೋದು ಏನೋ ಮುಂದೆ ಫ್ಯೂಚರಲ್ಲಿ, ಹೇಳೋಕ್ಕಾಗಲ್ಲ. ಹೇಳ್ತೀನಲ್ಲ, ಬೆಂಗಳೂರೇ ನ್ಯಾಯವಾಗಿ ನೋಡಿಲ್ಲ ನಾನು, ಇನ್ನು ಕರ್ನಾಟಕ ಅಂತೂ ನ್ಯಾಯವಾಗಿ ನೋಡೇ ಇಲ್ಲ, ಇನ್ನು ಇಂಡಿಯಾ ಇದನ್ನೇ ಸುತ್ತಿ ದಬಾಕೊಳ್ಳೋಣ
ಮುಂದಕ್ಕೆ. ಇನ್ನು ಫಾರಿನ್ ಕತೆ ಎಲ್ಲೋಯ್ತು, ನೋಡೋಣ ಅದೃಷ್ಟ ಇದ್ರೆ ಅಲ್ವಾ ಹಂಗಂತ ಹೇಳ್ತಾ, ಅದೇ ಇದ್ರ ಬಗ್ಗೆ ಮಾತಾಡ್ಬೇಕಾಯ್ತು, ಮಾತಾಡೋಣ ಅಂತ ಅನಿಸ್ತು. ಮಾತಾಡಿದೆ. ಹಂಗೆ 2 ಎಪಿಸೋಡ್ ಬಿಟ್ಟೆ. ಸಾರಿ ಗ್ಲೋಬಲ್ ಕನ್ನಡಿಗ ಅವರೇ, ಸಾರಿ. 2 ಎಪಿಸೋಡ್ ಬಿಟ್ಟಿದ್ದೀನಿ ನಿಮ್ದು. ಯಪ್ಪ, ನೋಡೋಕ್ಕಾಗುತ್ತಾ ಅದನ್ನ? ನೀವೇ ಯೋಚನೆ ಮಾಡಿ. ಅದು ಊಟ ಟೈಮಲ್ಲಿ ನಾನು ನೋಡೋಕ್ಕಾಗುತ್ತಾ? ಹಂಗಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.